ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೂ ಕೂಡ ಇರುವಂತಹ ಸಮಸ್ಯೆಗೆ ನಮಗೆ ಬೆಸ್ಟ್ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಸರಳವಾಗಿರುವಂಥ ಪರಿಹಾರ ಬೇಕು ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಬಹುದು. ಇನ್ನು ಸಾಕಷ್ಟು ಜನ ಕಾರ್ಯಕ್ರಮ ನೋಡ್ತಿರುವಂಥ ಹೊಸ ವೀಕ್ಷಕರಿಗೆ ಅಕ್ಷಯ ವೃಕ್ಷದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಪ್ರದೋಷ ಅನ್ನೋಂಥದ್ದು ಅದರ ಒಂದು ಆಚರಣೆ ಬೇರೆ ದಿನಗಳಲ್ಲಿ ಬರುತ್ತೆ, ಮಾಡುವಂಥದ್ದನ್ನ ನಾವು ನೋಡಿದ್ದೀವಿ. ಇನ್ನು ಇವತ್ತು ಸೋಮವಾರ ಸೋಮ ಪ್ರದೋಷ ಬಂದಿದೆ. ಇದರ ಒಂದು ಆಚರಣೆ ಹೇಗಿರಬೇಕು, ಇದನ್ನು ನಾವು ಆಚರಣೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಏನಾದರೂ ಅದ್ಭುತಗಳನ್ನ ಕಾಣಬಹುದಾ, ಏನಾದರೂ ಒಳಿತನ್ನು ಕಾಣಬಹುದಾ, ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇಡೀ ವಿಶ್ವವೇ ಭಗವಂತನ ಅಧೀನ. ಭಗವಂತ ಯಾರ ಅಧೀನ ಅಂತಂದರೆ ಮಂತ್ರಾಧೀನ. ಹಾಗಾಗಿ ಮಂತ್ರಗಳನ್ನು ಪಠಿಸ್ತಕ್ಕಂತಹದ್ದು ಅಂತಂದರೆ, ನೀವು ಪ್ರದೋಷ ಅಂತ ಬಂದಾಗ ಬೇರೆ ದಿನಗಳಲ್ಲಿ ಒಂದಷ್ಟು ಪರ್ಸೆಂಟೇಜ್, ಇವತ್ತೆಷ್ಟು 100% ಜಾಸ್ತಿ ಆಗ್ತಕ್ಕಂಥದ್ದು. ನಿಮ್ಮ ಒಂದು ಭಕ್ತಿಗೆ ಶಕ್ತಿಯನ್ನು ಸೇರಿಸ್ತಕ್ಕಂಥದ್ದು. ಎಲ್ಲಿ ಅಂತಂದರೆ, ಈ ಶಿವ ಅನ್ನುವವನ ವಾಸ ಕೈಲಾಸ, ಸ್ಮಶಾನ, ಹೇಗೆಗೋ ಕರೀತಾರೆ, ಏನೇನೋ ಕರೀತಾರೆ. ನೀವು ತುಂಬ ಚೆನ್ನಾಗಿದ್ದಾಗ ನಿಮ್ಮ ಜೊತೆ ಸಡಗರ, ಸಂಭ್ರಮ ಇವೆಲ್ಲ ಹಂಚ್ಕೊಳ್ಳಲಿಕ್ಕೆ ಸ್ನೇಹಿತರಿರ್ತಾರೆ, ಮಡದಿ ಮಕ್ಕಳಿರ್ತಾರೆ, ಅಪ್ಪ ಅಮ್ಮ ಇರ್ತಾರೆ. ಚೆನ್ನಾಗಿದ್ದೀನಿ ಎಂದು ಬೇಕಾದಷ್ಟಿನ ಐಷಾರಾಮದ ಜೀವನ ಇದೆ, ಎಲ್ಲರೂ ಇದ್ದಾರೆ. ಬಹುಶಃ ನಿನ್ನ ಜೀವನ ಕೈ ಕೊಡ್ತು ಅಂತಂದರೆ ಎಲ್ಲಿಗೆ ಅಂತಂದರೆ ಹೀನಾಮಾನದ ನರಕ ಸ್ಥಿತಿ ತಲುಪಿದೆ ಅಂತಂದರೆ ಯಾರಿರ್ತಾರೆ ಗೊತ್ತಾ ನಿಮ್ಮ ಜೊತೆ? ಈ ಸೋಮ ಪ್ರದೋಷವನ್ನು ಆಚರಣೆ ಮಾಡಿದ್ರೆ ಶಿವ 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 ನಿನ್ನ ಜೊತೆಗಿರುತ್ತಾನೆ. ಅಂತಹ ಶಿವ ಎಂತಹ ಕಷ್ಟ ಕಾಲದಲ್ಲಿ ನಿನಗೆ ಡೆಪಾಸಿಟ್ ಆಗುತ್ತೆ ಗೊತ್ತಾ? ಇದು ಈ ಸೋಮ ಪ್ರದೋಷದ್ದು ನೀನು ಅತ್ಯಂತ ಶ್ರದ್ಧಾವಾನ್ ಲಭತೆ, ಶ್ರದ್ಧೆ ಭಕ್ತಿಯಿಂದ ಅವನನ್ನು ಹಾಡಿ ಕೊಂಡಾಡ್ತೀನಿ ಅಂತಂದರೆ, ಅವನನ್ನು ತೃಪ್ತಿಪಡಿಸ್ತೇನೆ ಅಂತಂದರೆ ಬಹುಶಃ ಹೇಗೆ ಇರ್ತಕ್ಕಂತಹದ್ದು ಆ ಒಂದು ಮನೋಲ್ಲಾಸ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂತಹದ್ದು. ಹಿಂದೆಂದೆಂದೋ ನಾವು ಪ್ರಯತ್ನಪಟ್ಟು ಮಾಡಿರ್ತಕ್ಕಂಥದ್ದು. ನಾನು ನಿಮಗೆ ಹೇಳಿದ್ದೆ ಒಂದು ಬಾರಿ, ಈ ನಿಮ್ಮ ಮನೆಯ ವಾಸ್ತು ಅಥವಾ ನಿಮಗೆ ಸಂಬಂಧಪಟ್ಟ ಜ್ಯೋತಿಷ್ಯ ಅಥವಾ ಇನ್ನೂ ಕೂಡ ಯಾವುದೋ ಒಂದು ಹೋಮ ಮತ್ತೊಂದು ಎಲ್ಲವನ್ನೂ ಕೂಡ ಮಾಡಿ ಎಲ್ಲೋ ಒಂದು ಕಡೆ ನಮಗೆ ಇದು ಕೈ ಹಿಡಿಲಿಲ್ಲ, ತುಂಬ ಕೈ ಕೊಡ್ತು, ತುಂಬ ಕಷ್ಟ ಆಗ್ತಾಯಿದೆ, ತುಂಬ ನೋವಾಗ್ತದೆ. ಇವೆಲ್ಲ ಒಂದು ಸಲ ಮನಸ್ಸಿಗೆ ಹಾಕ್ಕೊಂಡಿದ್ರೆ ಆಮೇಲೆ ಯಾವುದರಿಂದ ನಮಗೆ ಅರ್ಥ ಸಿಕ್ಕಿರಲ್ವೋ ಈ ಸೋಮ ಪ್ರದೋಷದಿಂದ ಶೀಘ್ರವಾಗಿ ಅರ್ಥ ಸಿಗುತ್ತಂತೆ. ಎಲ್ಲಿ ನಾವು ಶಿವನ ಮುಂದೆ ಇರತಕ್ಕಂತಹ ನಂದಿಗೆ ಏನಾದರೂ ಕೂಡ ಅಭಿಷೇಕ ಮಾಡಿ ಶಿವ ಮತ್ತು ನಂದಿಗೆ ಏಕಕಾಲಕ್ಕೆ ಒಂದು ಮಂಗಳಾರತಿ ಮಾಡೋದನ್ನು ದರ್ಶನ ಮಾಡಿಕೊಂಡ್ರೂ ಕೂಡ ಅಂತಹ ನಂದೀಶ್ವರನಿಗೆ ಇವತ್ತು ನೀವು ಎಳನೀರಿಂದ ಅಭಿಷೇಕ, ಅದರಲ್ಲೂ ವಿಶೇಷವಾಗಿ ಬಿಲ್ಲಪತ್ರೆಯೊಂದಿಗೆ ಗಂಧದ ಅಭಿಷೇಕವನ್ನು ಮಾಡ್ತೀವಿ ಅಂತಂದರೆ ನಭೂತೋ ನ ಭವಿಷ್ಯತಿ. ಬಹಳ ಅದ್ಭುತ ಅದು ಸೋಮ ಪ್ರದೋಷ. ದಯವಿಟ್ಟು ಯಾರೂ ಕೂಡ ಈ ಒಂದು ದಿನವನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾಕೆ ಅಂಥ ಅದ್ಭುತವಾಗಿರ್ತಕ್ಕಂಥದ್ದು ಪ್ರದೋಷವೇ ಹೆಚ್ಚಿನ ಶಕ್ತಿಯಿಂದ ಕೂಡಿರ್ತಕ್ಕಂಥದ್ದು. ಅದರಲ್ಲಿ ಸೋಮ ಪ್ರದೋಷ ಅಂತಂದರೆ ವಿಶಿಷ್ಟತೆಗಳು ವೈಶಿಷ್ಟ್ಯತೆಗಳು ಇರ್ತಕ್ಕಂಥದ್ದು. ಒಂದೇ ಮಾತು ಹೇಳೋದಾದರೆ ನಿಮ್ಮಲ್ಲಿರ್ತಕ್ಕಂಥ ಅನಿಷ್ಟಗಳನ್ನು ತೊಲಗಿಸ್ತಕ್ಕಂಥ ಅನುಷ್ಠಾನದ ದಿನ ಈ ಒಂದು ಸೋಮ ಪ್ರದೋಷದ ದಿನ. ಇದನ್ನು ಒಂದು ಅದ್ಭುತವಾಗಿರ್ತಕ್ಕಂತಹ ನಿಮ್ಮ ಮನಸ್ಸಿನ ವಿಕೃತಿಗಳು, ನಿಮ್ಮ ಬಾಂಧವ್ಯದ ವಿಕೃತಿಗಳು, ನಿಮ್ಮ ಒಂದು ಸ್ನೇಹ ಸಂಬಂಧಗಳ ವಿಕೃತಿಗಳೆಲ್ಲ ಕೂಡ ತೊಳೆದು ಒಂದು ರೀತಿಯ ಆಕೃತಿಗೆ ತಂದು ಕೊಡತಕ್ಕಂತಹ ದಿನ ಈ ಒಂದು ಸೋಮ ಪ್ರದೋಷದ ದಿನ. ಹಾಗಾಗಿ ನೀವು ದೇವಸ್ಥಾನಕ್ಕೆ ಹೋಗ್ತಿರೋ, ಇದನ್ನು ಮಾಡಿಸ್ತಿರೋ, ಅಥವಾ ಯಾರ ಕೈಲಾದರೂ ನೀವು ಇವತ್ತು ಬಿಲ್ಲಪತ್ರೆಯೋ ಅಥವಾ ಆ ಒಂದು ಸ್ವಾಮಿಗೆ ಅಭಿಷೇಕಕ್ಕೆ ಬೇಕಾಗಿರತಕ್ಕಂತಹ ಮಂಗಳ ದ್ರವ್ಯಗಳು, ಜೇನುತುಪ್ಪ, ಆ ಒಂದು ವಿಭೂತಿಗೆ ಸಂಬಂಧಪಡ್ತಕ್ಕಂತಹದ್ದು, ಜೊತೆ ಗಂಧ, ಇವೆಲ್ಲವೂ ಕೂಡ ಕಳಿಸಿಕೊಟ್ಟು ಅಭಿಷೇಕವನ್ನು ಮಾಡಿಸಿದ್ರು ಕೂಡ ಪೂರ್ಣ ಫಲ. ಇನ್ನು ನೀವೇ ತೆಗೆದುಕೊಂಡೋಗಿ ಜೊತೆಗೆ ಅಭಿಷೇಕ ಕುಳಿತುಕೊಂಡು ದರ್ಶನ ಮಾಡ್ತೀರ ಅಂತಂದರೆ ಪಾರ್ವತಿ ಪರಮೇಶ್ವರರ ದಿವ್ಯ ದರ್ಶನಗೊಂಡ ಅಖಂಡವಾಗಿರ್ತಕ್ಕಂಥ ಜನ್ಮಕ್ಕೆ ಈ ಒಂದು ಪ್ರಾಪ್ತಿಯನ್ನು ಮಾಡಿಕೊಂಡ ಹಾಗೆಯೇ.
ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳನ್ನು ನೀವು ಕ್ರೋಢೀಕರಿಸಿಕೊಂಡು ನಿಮ್ಮ ಕುಟುಂಬಕ್ಕಾಗಿ ತಂದ ಅಕ್ಷಯದ ಫಲವನ್ನು ಪಡ್ಕೊಳ್ತಕ್ಕಂಥದ್ದು ಈ ಒಂದು ಸೋಮ ಪ್ರದೋಷ. ಈ ಒಂದು ನಿಮ್ಮ ಬದುಕಿಗೆ ಸಾಕನ್ನು ಕೊಡ್ತೀನಿ. ನಮ್ಮದಾಗಿರ್ತಕ್ಕಂತಹ ರಾಗಲಯ ವಿಸ್ತಾರ ಪದಚರ್ಚೆ ಮತ ವಿಚಾರವಾಗಿ ಮುಂದುವರಿಸಿ ಮಾತನಾಡಿದ್ರು ಈ ಒಂದು ಪಾರ್ವತಿ ಪರಮೇಶ್ವರನ ಈ ದಿನ ನಾವೆಲ್ಲರೂ ಕಾಣಬೇಕು. ಖಂಡಿತವಾಗ್ಲೂ ಗುರುಗಳೇ, ಸೋಮವಾರ ಬಂದಿರೋದ್ರಿಂದ ಸೋಮ ಪ್ರದೋಷದ ವಿಶೇಷತೆ ಏನು, ಇದರ ಒಂದು ಆಚರಣೆ ಮಾಡೋದ್ರಿಂದ ನಮಗಾಗುವಂಥ ಅನುಕೂಲಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಭಾಳ ಅಚ್ಚುಕಟ್ಟಾಗಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಶ್ರೀನಿವಾಸ. ಇನ್ನು ಇವತ್ತು ಬಹಳ ವಿಶೇಷ ಸೋಮ ಪ್ರದೋಷದ ಆಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.